ಇದು ಪ್ರಮುಖವಾಗಿ ಇವತ್ತು ನಾನು ಮಹಿಳೆಯರನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಲಾಸ್ಟ್ ಪ್ರೋಗ್ರಾಮು ನಾನು ಕೊಡಗು ಡಿಸ್ಟಿಕಲ್ಲಿ ಮಾಡಿದಾಗ ನಮ್ಮ ಯಾಕೂಬಣ್ಣವರು ಒಂದು ಲೇಡೀಸಿಗೆ ಸೇರಿಸಲಿಲ್ಲ ಅಂತ ನಾನು ಸ್ಟೇಜ್ ಮೇಲೆ ಒಂದೇ ಮಾತು ಹೇಳಿದ್ದು, ಅಣ್ಣ ಮಹಿಳೆಯರು ಬರೀ ಕೆಲಸ ಮಾಡೋಕ್ಕೆ ಅಷ್ಟೇನಾ, ಮನೆ ನೋಡ್ಕೊಳ್ಳೋಕೆ ಅಷ್ಟೇನಾ, ನಮಗೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಒಬ್ಬರು ಮಹಿಳೆಯರು ಬಂದಿಲ್ಲ ಅಂದಕ್ಕೆ ಅಣ್ಣ ಹೇಳಿದರು, ಇಲ್ಲ ಇವತ್ತು ಯಾರಿಗೂ ಕರೆದಿಲ್ಲ ನಾನು ಪ್ರೋಗ್ರಾಮ್ಗೆ, ನೆಕ್ಸ್ಟ್ ಟೈಮಿಂದ ಕರಿತೀನಿ ಅಂತ ಹೇಳಿದರು. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿದಾಗ ಕರಿಬೇಕು ಅಂತ ಅವರು ಲೇಟಾಗಿ ಬಂದಿದ್ದಾರೆ ಇವತ್ತು. ಬಟ್ ನಮ್ಮ ಜಬ್ಬಾರ್ ಅಣ್ಣವರೆಲ್ಲ ಬಾಗಲಕೋಟೆಯಿಂದ ಎಲ್ಲ ಕಡೆಯಿಂದ ಕರ್ಕೊಂಡು ಬಂದಿರೋದು ಇದನ್ನು ನೋಡಿ ತುಂಬ ಸಂತೋಷ ಆಗಿದೆ. ಯಾಕೆ ಅಂದರೆ ಹೆಣ್ಣು ಬರೀ ಮನೆಗೆ ಸೀಮಿತ ಅಲ್ಲ, ಅದು ನನ್ನ ಒಂದು ಆಸೆ ಏನಿದೆ ಅಂದರೆ ಹೆಣ್ಣಿಗೆ ಒಳ್ಳೆ ವಿದ್ಯೆ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು, ಒಳ್ಳೆ ಅರ್ಹತೆಯನ್ನು ಕೊಟ್ಬಿಟ್ಟು ಸ್ಥಾನಮಾನ ಕೊಟ್ಬಿಟ್ಟು ನಾವು ಸೊಸೈಟಿಯಲ್ಲಿ ಒಂದು ಪ್ರೆಸೆಂಟ್ ಮಾಡಬೇಕು. ಸರಿ ಅಲ್ವಾ? ಈಗ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರೋದು ನಮ್ಮ ಅಣ್ಣ ತಮ್ಮಂದಿರಿಗೆ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕಂದರೆ ನಾನು ಒಂದು ಎಜುಕೇಷನಲ್ ಆಗಿ ಏನಾಗಿದೆ ಅಂದರೆ ಎಜುಕೇಷನ್ ಆದಮೇಲೆ ನಾನು ಒಂದು ಸಮಾಜದಲ್ಲಿ ಒಂದು ಸೇವಕಿಯಾಗಿ, ನಾನು ಒಂದು ಒಳ್ಳೆಯ ತಾಯಿಯಾಗಿ, ಒಳ್ಳೆಯ ಪತ್ನಿಯಾಗಿ, ಒಳ್ಳೆಯ ಮಗಳಾಗಿ, ಒಳ್ಳೆಯ ಸೊಸೆಯಾಗಿ ನನ್ನನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಇದಕ್ಕೆಲ್ಲ ಇವಾಗ ನಾನೇ ಒಂದು ದೊಡ್ಡ ಉದಾಹರಣೆ. ನನ್ನ ಮಕ್ಕಳು ಹೇಳ್ತಾಳೆ, ಮಮ್ಮಿ ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಅಸ್ ಅಂತಾರೆ. ಯಾಕಂದರೆ ನಾನು ಚಿಕ್ಕಂದಿನಿಂದ ಒಂದು ಕನ್ನಡ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರೋದು. ನಾನು ಮದುವೆ ಆಗಿರೋದು ಡಾಕ್ಟರ್ ಚಿಂತಾಮಣಿಯಿಂದ ನಮ್ಮ ಮನೆಯವರು. ಸೊ ನಾನು ಬೇಸಿಕಲಿ ನಾನು ಹುಬ್ಳಿಯಿಂದ ಇರೋದು, ರಾಣೆಬೆನ್ನೂರು, ನನ್ನ ಹಾನಗಲ್ಲು ಅಜ್ಜನ ಮನೆ, ತಂದೆ ಊರು, ತಾಯಿ ಊರು ರಾಣೆಬೆನ್ನೂರು. ನಾನು ಧಾರವಾಡ ಡಿಸ್ಟಿಕ್ಕಿಂದ ನಾನು ಪ್ರೆಸೆಂಟ್ ಮಾಡ್ತೀನಿ. ಬಟ್ ನಾನು ಮದುವೆ ಆಗಿರೋದು ಕೋಲಾರಲ್ಲಿ. ಸೊ ನಾನು ಓದಿರೋ ವಿದ್ಯಾವಂತೆ MBBS ಮುಗಿಸಿರೋದು ಕೋಲಾರ ಜಿಲ್ಲೆಯಿಂದ. ನಾನು ಇವಾಗ ಸೆಟ್ಲ್ ಆಗಿರೋದು ತುಮಕೂರು ಜಿಲ್ಲೆಯಲ್ಲಿ. ಸೊ ಈಗ ನಂದು ನಾರ್ತಿಂದ ಸೌತ್ ತನಕ ನನಗೆ ಕನೆಕ್ಷನ್ಸ್ ಇದೆ, ಹುಬ್ಳಿ, ಬೆಲ್ಗಾಮ್. ಈಗ ನೋಡಿದರೆ ಈ ಕರ್ನಾಟಕ ಯೂನಿಟಿ ಆಲ್ ಓವರ್ ದ ಸ್ಟೇಟ್ ಇರೋದ್ರಿಂದ ಇದೆಲ್ಲ ಒಂದು ದೊಡ್ಡ ಬಂಧು ಬಳಗ ಆಗಿದೆ ನಮ್ಮದು. ನೀವೆಲ್ಲ ನಮಗೆ ಬರೀ ಇಲ್ಲಿ ಸ್ಟೇಜಲ್ಲಿ ಬಂದು ಹೋಗೋರಲ್ಲ, ನಮ್ಮ ಸುಖ ದುಃಖಗಳನ್ನು ನಾವು ನೋಡಿಕೊಂಡು ಮುಂದೆ ಬೆಳೆಸಿ ನಾವು ಇಲ್ಲಿ ಶಾಶ್ವತವಾಗಿ ನಮ್ಮ ಮುಂದೆ ಬರುವ ಪೀಳಿಗೆಗಳನ್ನು ಉದ್ಧಾರ ಮಾಡಿ ಅವಳಿಗೊಂದು ಬೇಸಿಕ್ ಸ್ಟ್ರಾಂಗ್ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟು ಹೋಗೋದು ಒಂದೇ ಇರೋದು ನಮ್ಮದೆಲ್ಲ ಉದ್ದೇಶ ಇರೋದು. ನನಗೂ ದುಡ್ಡು ಮಾಡಬೇಕಂತ ಏನು ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಬಂದಿಲ್ಲ, ಜಬ್ಬಾರಣ್ಣನು ಯಾಕೆ ಬಂದಿಲ್ಲ. ನಮ್ಮ ಒಂದು ಸಮಾಜದಲ್ಲಿ ನಮ್ಮನ್ನು ನಾವು ಗತಿಯಾಗಿ ಒಂದು ಹುದ್ದೆಯಿಂದ ತಗೊಂಡು ಒಂದು ಸಾಮಾಜಿಕವಾಗಿ ನಾವು ಚಳುವಳಿಯನ್ನು ಮಾಡಿ ಒಂದು ಹೊಸ ಕ್ರಾಂತಿಯನ್ನು ನಾವು ಇದರಲ್ಲೆಲ್ಲ ತಗೊಂಡು ನಾವು ಇಡೀ ಸ್ಟೇಟಲ್ಲಿ ನಾವು ಮಾಡಬೇಕು. ಈಗ ನಮ್ಮ ಇಬ್ಬರು ಅಣ್ಣಂದಿರು ಹೇಳಿದರು ಏನಂದರೆ, ಯಾವುದು ಪಾರ್ಟಿಯಲ್ಲಿ ಇಲ್ಲ ಪಾರ್ಟಿ ಬೇಡ, ನಾವೆಲ್ಲ ಪಾರ್ಟಿಯಿಂದ ಸೇರಿ ಇದನ್ನು ಒಂದು ಹೊಸ ಪಾರ್ಟಿಯನ್ನು ನಾವು ಕಟ್ಟಿಬಿಟ್ಟು, ಇವಾಗ ನಮ್ಮ ಸುಹೇಲ್ ಸಾಹೇಬ್ ಹೇಳಿದರು, ನಮ್ಮ DYSP ಅವ್ರು ಏನು ಹೇಳಿದರು, ಇದು ರಾಜಕಾರಣ ಮಾಡಬೇಕು, ನೀವು ರಾಜಕಾರಣ ಮಾಡ್ತೀನಿ ಯಾವುದು ನಾವು ಅಧಿಕಾರವನ್ನು ನಾವು ತಗೊಳಕ್ಕಾಗೋದಿಲ್ಲ, ನಾವು ಯಾವುದಕ್ಕೂ ಯಶಸ್ವಿಯಾಗಿ ನಾವು ತಗೊಳಕ್ಕೆ ಬರಲ್ಲ. ನಾವು ಮುಖ್ಯಮಂತ್ರಿಗೆ ನಾವು ವಿರುದ್ಧವಾಗಿ ಟೈಮ್ ಬಂದರೆ ನಿಲ್ಲಬೇಕು, ಪಾರ್ಟಿಗೋಸ್ಕರ ಅಲ್ಲ. ನಾನು ಕಾಂಗ್ರೆಸ್ ಪಾರ್ಟಿದಲ್ಲಿ ಇದ್ದೀನಿ, ಬಟ್ ನನಗೆ ಇಷ್ಟು ಧೈರ್ಯ ಇದೆ, ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ನನ್ನ ಅರ್ಹತೆ ಇದೆ. ಯಾಕಂದರೆ ನಾನು ಹೋಗಿ ಮಾತಾಡ್ತೀನಿ. ನಮಗೇನು ಕೊಟ್ಟಿಲ್ಲ, ಪಕ್ಷ ಬರೋಕ್ಕಿಂತ ಮುಂಚೆ ನಾವು 5 ವರ್ಷ ಕೆಲಸ ಮಾಡಿದ್ವಿ ಪಕ್ಷಕ್ಕೆ. ಪಕ್ಷ ಸೋತದಾಗಲೂ ನಾನು ಕೆಲಸ ಮಾಡಿದ್ದೀನಿ, ಪಕ್ಷ ಬಂದವಾಗ ಮಾಡಿದ್ದೀನಿ, ಈಗ ಮುಂದೆನೂ ಮಾಡ್ತೀವಿ ನಾವು. ಬಟ್ ಪಕ್ಷಕ್ಕೋಸ್ಕರ ಅಲ್ಲ. ಇದು ಯಾಕೆ ಅಂದರೆ ಬರೀ ಮತದಾನಕ್ಕೋಸ್ಕರ ನಮ್ಮನ್ನು ಏನು ಬಳಸ್ಕೊಳ್ತಾ ಇದ್ದಾರೆ. ಆ ಮತದಾನದ ನಾವು ಮತ ಪೆಟ್ಟಿಗೆಗಳಿಗೆಲ್ಲ ಸೀಮಿತ ಇಲ್ಲ. ನಾವು ಹೊರಗಡೆ ಬಂದು ನಾವು ಎಲ್ಲರಲ್ಲಿ ನಾವು ನಮ್ಮದು ರಿಸರ್ವೇಷನ್. ಇವಾಗ ಫಸ್ಟ್ ನಮಗೇನು ಬೇಕು, ನಮಗೆ ಎಜುಕೇಷನ್ ಬೇಕು, ಹೊಟ್ಟೆಗೆ ಸರಿಯಾಗಿ ಊಟ ಬೇಕು. ನಮಗೆ ಎಜುಕೇಷನ್ ಊಟ ಎರಡಿದ್ರೆ ನಮ್ಮದು ಜೀವನ ಎಲ್ಲ ಒಳ್ಳೆಯದಾಗಿ ಸಾಗುತ್ತೆ. ನಾವಿವಾಗ ಏನು ಬಿಂಬವನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ, ಇದನ್ನೇ ನಾವು ಮುಂದೆ ಬರೋ ಪೀಳಿಗೆಗಳು ತಗೊಂಡು ಹೋಗ್ತೀವಿ. ಇವಾಗ ನಮ್ಮ ಮಕ್ಕಳಲ್ಲಿ ಏನಿದೆ, ಇವಾಗ ನಮ್ಮ ಬಾಂಧವ್ಯದಲ್ಲಿ ಏನಿದೆ, ಎಜುಕೇಷನ್ ಇಲ್ಲ. ಎಲ್ಲರೂ ಒಂದು 6 ವರ್ಷದ ಮಗು ಆಗುತ್ತೆ, ಕೂಲಿ ಕೆಲಸಕ್ಕೆ ಕಳಿಸ್ತಾರೆ. ಮೆಕ್ಯಾನಿಕ್ಕು, ಕಿಲ್ನರು, ಇಷ್ಟೇ ಫ್ರೂಟ್ಸ್ ಅಂಗಡಿಯಲ್ಲಿ ಇಲ್ಲ ಪೇಂಟಿಂಗ್ ಕೆಲಸಕ್ಕೆ ಕಳಿಸ್ತಾರೆ. ಅಂಥ ಮಕ್ಕಳಿಗೆ ನೋಡಿ ನಂಗೆ ತುಂಬ ನೋವಾಗುತ್ತೆ. ನಾನು ಸಮಾಜ ಸೇವೆಯಲ್ಲಿ ಬಂದಿದ್ದೇನಕ್ಕೆ, ನಾನು ಗೈನಕಾಲಜಿಸ್ಟ್ ಆಗಿ 100 ಹೆರಿಗೆಗಳನ್ನು ಸರ್ಜರಿಗಳನ್ನು ನಾನು ಫ್ರೀ ಮಾಡಿದ್ದೀನಿ. ನಾನು ಇದನ್ನೆಲ್ಲ ನೋಡಿದ ಮೇಲೆ ಫೀಸ್ ಕೊಡೋದಕ್ಕೆ ದುಡ್ಡು ಇರಲ್ಲ, ಚಿನ್ನ ಒಡವೆ ಇಟ್ಟುಬಿಟ್ಟು ಬರ್ತಾರೆ ಫೀಸ್ ಕಟ್ಟೋಕ್ಕೆ ನರ್ಸಿಂಗ್ ಹೋಮ್ಗಳಿಗೆ. ಗೌರ್ಮೆಂಟಲ್ಲಿ ನನ್ನ ಗಂಡ ದಿನ ಫ್ರೀ ಸರ್ವಿಸ್ ಮಾಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ದಕ್ಷ ಅಧಿಕಾರಿ ಅಂತ ಎಲ್ಲರೂ ಅವ್ರಿಗೆ ಇಷ್ಟಪಟ್ಬಿಟ್ಟು ಡೈಲಿ ಬರ್ತಾರೆ. ಡಾಕ್ಟರ್ ಸಾಬ್ ಮುಜೆ ಏ ತಕ್ಲೀಫ್, ಡಾಕ್ಟರ್ ಸಾಬ್ ಓ ತಕ್ಲೀಫ್. ಒಂದೇ ಒಂದು ಫೋನ್ ಯಾವ ಟೈಮಲ್ಲೂ ಅವರು ಎತ್ತದೇ ಇಲ್ಲ. ನಾನು ಹೇಳ್ತೀನಿ 3 ಗಂಟೆಗೆ ರಾತ್ರಿ ಫೋನ್ ಬರ್ತಾ ಇರುತ್ತೆ, ಎತ್ಬಿಟ್ಟು ಹೇಳ್ತಾರೆ, ವಾ ಜಾओ जी वो इलाज करने बोलता हूँ. हर आदमी को भी वो सहूलत करती. इट इज़ नॉट फॉर ओनली फॉर मुस्लिम, इट इज़ फॉर द ह्यूमन्स, for the mankind what he is doing.
but what we are serving is for the society. Right now we all want all this implementation to be done from the government, whether it may be a Siddaramaiah government, whether it may be a DK Shivkumar government. ಬಟ್ BJP ಸರ್ಕಾರ ಬರೋಕ್ಕಿಂತ ಮುಂಚೆ ನಾವು ಈ ಸರ್ಕಾರದಲ್ಲಿರೋರು ನಾವೆಲ್ಲ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಇದನ್ನು ಹೇಗೆ 2B ಮೀಸಲಾತಿ ಏನಿದೆ ನಾವು ವಾಪಸ್ ತಗೋಬೇಕು. ಇದನ್ನು ಈಗ ತಗೊಳ್ಳಿಲ್ಲ ಅಂದರೆ ಮುಂದಿನ 10 ವರ್ಷದಲ್ಲಿ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಸರಿನಾ? ಈಗ ಎಜುಕೇಷನ್ ಕೊಡ್ತಾ ಇದ್ದಾರೆ ಸುಹೇಲ್ ಅವ್ರಿಗೆ ನೋಡಿದಾಗ ನನಗೆ ಪರಿಚಯ ಇರಲಿಲ್ಲ, ಬಟ್ ಐ ವಾಸ್ ವೆರಿ ಮಚ್ ಹ್ಯಾಪಿ. ಸಮ್ ಪರ್ಸನ್ ಇಸ್ ದೇರ್ ಟು ಅಡ್ವೈಸ್ ಸಮ್ ಲೀಗಲ್ ಥಿಂಗ್ಸ್. ನಾವು ಯಾವ ಥರ ಡಿಸ್ಕಷನ್ ಮಾಡಬೇಕು ಒಂದು ರೌಂಡ್ ಟೇಬಲಲ್ಲಿ. ಬಾವಾದವರು ಗೌರ್ಮೆಂಟಲ್ಲಿ ಇರೋರು, ಇವರು ಗೌರ್ಮೆಂಟ್ ಸರ್ವಿಸಲ್ಲಿದ್ದಾರೆ, ನಮ್ಮ ಮನೆಯವರು ಗೌರ್ಮೆಂಟ್ ಸರ್ವಿಸ್. ನಾನು ಬರೋಕ್ಕಿಂತ ಮುಂಚೆ ನನ್ನ ಗಂಡನ ಕೇಳಿದೆ, ಇವತ್ತಿನ ಏನು ಮಾತಾಡಬೇಕು ನಾನು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ. ವಾಟ್ ಐ ನೀಡ್ ಟು ಟಾಕ್ ಟು ದ ಪೀಪಲ್, ವಾಟ್ ಐ ನೀಡ್ ಟು ಟಾಕ್ ಟು ಮೈ ಲೇಡೀಸ್. ಐ ಥಾಟ್ ನಾನು 1 ಗಂಟೆ ತನಕ ಕೂತ್ಕೊಂಡು ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಒಂದು ಯೋಚನೆ ಮಾಡಿದೆ. ಯಾಕೆ ಅಂದರೆ ಬಂದಿದ್ದು ವೇಸ್ಟ್ ಆಗಬಾರ್ದು. ನೀವೆಲ್ಲ ದೂರದಿಂದ ಕೈಯಿಂದ ನಿಮ್ಮ ಚಾರ್ಜಸ್ ಹಾಕ್ಕೊಂಡು ಬರ್ತೀರಿ, ಯಾರು ನಾವು ನಿಮಗೇನು ಪ್ರೊವೈಡ್ ಮಾಡಿಲ್ಲ. ಸೊ ಎಲ್ಲರದು ಮನಸ್ಥಿತಿ, ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಬರೀ ಹೆಣ್ಣಿಗೆ ಗೊತ್ತಿರುತ್ತೆ ಅಷ್ಟೇ. ಯಾಕಂದರೆ ಈಗ ಮಕ್ಕಳು ಬಿಟ್ಟು ಬಂದಿದ್ದಾರೆ, ಫ್ಯಾಮಿಲಿ ಬಿಟ್ಟು ಬಂದಿದ್ದಾರೆ, ಗಂಡ ಹೋಗಿದ ತಕ್ಷಣ ಏನು ಮಾಡ್ಕೊಂಡು ಬಂದೆ ಅಂತ ಹೆಣ್ಣಿಗೆ ಒಂದು ಕ್ವಶನ್ ಇರುತ್ತಾ ಇಲ್ಲ? ಯಾರಿಗೆಲ್ಲ ನನಗೂ ಇರುತ್ತೆ, ನೀನು ಹೋಗಿ ಇವತ್ತು ಏನು ಮಾಡಿ ಬಂದೆ ಅಂತಾರೆ. ಆವಾಗ ನಾನೇನು ಹೇಳ್ತೀನಿ, ಇಷ್ಟೆಲ್ಲ ನಾನು ನೋಡಿದೆ, ನನಗೆ ಸಂತೋಷ ಆಯಿತು. ಇವಾಗ ಇವ್ರು ಏನು ಹೇಳ್ತಾರೆ, ನೀನು ಇಷ್ಟು ದೂರದಿಂದ ಚಾರ್ಜಸ್ ಹಾಕ್ಕೊಂಡು ಹೋಗಿದ್ದೀರಾ ಅಂತಾರೆ. ಹೇಗೋ ಬಸ್ ಸವಲತ್ತು ಇದೆ, ನಮಗೆ ಫ್ರೀ ಬಂದಿದ್ದಾರೆ ಅವ್ರ ತಂಗಿಗಳು. ಬಟ್ ಪ್ರತಿಯೊಂದು ಸಲ ಇದು ಇರಲ್ವಲ್ಲ, ನಾವು ಇದನ್ನು ಫ್ರೀ ಮಾಡಿದ್ದಾರೆ ಅಂತ ನಾವು ತೊಗೊಂಡು ಬಂದಿದ್ದೀವಿ. ಇಲ್ಲಾಂದರೆ ಆಟೋದಿಂದ ಬರ್ಬೋದು, ಬೇರೆ ಬೇರೆ ಜಾಗದಿಂದ ಬರ್ಬೋದು, ಪ್ರೈವೇಟ್ ಬಸ್ಸಿಂದ ಬಂದಿರ್ತಾರೆ. ಇಷ್ಟೆಲ್ಲ ನಾವು ಕಷ್ಟ ಏನಕ್ಕೆ ಪಡ್ತಾ ಇದ್ದೀವಿ? ಈ ಒಂದು ಸಂಸ್ಥೆಯನ್ನು ನಾವು ಬೆಳೆಸಬೇಕು. ಇದು ಜಿಲ್ಲಾ ಮಟ್ಟದಲ್ಲಿ ಬೆಳೆದು ಹೋಬಳಿ ಮೆಟ್ಟದ ತನಕ ನಾನು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ನೀವೆಲ್ಲರೂ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಒಂದಲ್ಲ ಇಂಥದ್ದು 100 ಪ್ರೋಗ್ರಾಮ್ಗಳು ಮಾಡಬೇಕು. ಮುಂದಿನ ಬರೋ ದಿನದಲ್ಲಿ ಒಬ್ಬರು ಯಾರು ಹೇಳಿದ್ರಿ, ಇವಾಗ ಒಳ್ಳೆ ಅಡ್ವೈಸ್ ಕೊಟ್ರಿ, ಏನಂದರೆ 1,00,000 ಜನ ನಾವು ಸೇರಬೇಕು ಪ್ಯಾಲೇಸ್ ಗ್ರೌಂಡಿಗೆ. ಎಸ್, ದಟ್ ಶುಡ್ ಬಿ ಅವರ್ ಏಮ್. ಹೇಳ್ತೀರಾ? ಕರೆಕ್ಟ್ ಅಲ್ವಾ ಹೇಳ್ತಿರೋದು? ದಟ್ ಶುಡ್ ಬಿ ದ ಏಮ್, ನಾಟ್ 1. ಇಟ್ ಶುಡ್ ಬಿ ಲೈಕ್ ಎ 5 lakhs. For that we need the moral support, monetary ground support, even we want the mental support also. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು, ನೀವೆಲ್ಲ ನಿಮ್ಮ ಊರುಗಳಿಗೆ ಹೋಗಿ ಸಂಘಟನೆಯನ್ನು ಮಾಡಿ, ನೀವು ಬೇಸ್ ಲೆವೆಲಲ್ಲಿ, ಗ್ರೌಂಡ್ ಲೆವೆಲಲ್ಲಿ ಒಂದು MLA ಎಲೆಕ್ಷನ್ಗೆ ಯಾವ ಥರ ನೀವು ಗ್ರೌಂಡಲ್ಲಿ ಬೀದಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತೀರಾ, ಆ ಥರ ನೀವು ಬೆಳಿಬೇಕು. ಆ ಥರ ಬೆಳಿಬೇಕು ಅನ್ನೋದನ್ನು ನೀವು ಹೇಗೆ ಇದಕ್ಕೆ ನೀವು ಸದಸ್ಯತ್ವ ಮಾಡಿದಾಗ ನಿಮಗೆ ಫುಡ್ ಬರೋಂಗೆ ಒಂದು ಏನೋ ತಿಂದು ಬದುಕೋದಕ್ಕೆ ಒಂದು ಯಾವ ಥರ ಜಾಗ ಆಗುತ್ತೆ. ಒಂದು ಹಣ್ಣು ನೋಡಿದ ತಕ್ಷಣ ಆ ಹಣ್ಣನ್ನು ನಾವೆಲ್ಲ ಶೇರ್ ಮಾಡಿ ತಿನ್ನಬೇಕು ಒಂದು ಮನೆ ಸದಸ್ಯ ಅಂತೀರ. ಅದೇ ಥರ ಇವಾಗ ಈ ಬರೋ ದುಡ್ಡಲ್ಲಿ ಈ ಸಂಸ್ಥೆ ನಡೆಸ್ಬಿಟ್ಟು ಮುಂದೆ ನಮಗೆ ಬರೋ ದಿನಗಳಲ್ಲಿ ಇದು ಒಂದು ಸಪೋರ್ಟಿವ್ ಪಿಲ್ಲರ್ ಆಗಿ ನಿಲ್ಲಬೇಕು. ಅದಕ್ಕೋಸ್ಕರ ಏನಿದೆ, ಇವಾಗೆಲ್ಲ ಲೇಡೀಸ್ ಬಂದಿದ್ದಾರೆ, ಇವಾಗ ಇವರಿಗೆ ಜಿಲ್ಲಾ ಅಧ್ಯಕ್ಷರಿಗೆಲ್ಲ ನೇಮಕಾತಿ ಮಾಡೋದಿದೆ, ಇನ್ನೂ ಮಾಡಿಲ್ಲ. ಬಟ್ ನೀವು ಪ್ರತಿದಿನವೂ ನೀವು ಯಾವ ಥರ ನೀವು ಬೀದಿಯಲ್ಲಿ ಮನೇಲಿರ್ತಾರೆ, ನಿಮ್ಮ ಏರಿಯಾದಲ್ಲಿ ನಿಮ್ಮ ರಿಲೇಷನ್ಗೆ ಯಾರ್ಯಾರಿದ್ದಾರೆ ಸೆಲೆಕ್ಷನ್ ಮಾಡಿ ನಿಮಗೆ ಒಂದು ಗ್ರೂಪ್ಸ್ ಮಾಡಿಬಿಟ್ಟು ವಾಟ್ಸಪ್ ಮೀಡಿಯಾ ಕ್ರಿಯೇಟ್ ಮಾಡಿ. ಮೀಡಿಯಾ ಕನ್ನಡದಲ್ಲಿ ಮಾಡಿ, ಇಂಗ್ಲೀಷ್ ಬರಲಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಕನ್ನಡದಲ್ಲಿ ಮಾಡಿ. ಬೇಸಿಕಲಿ ನಿಮ್ಮ ಮಕ್ಕಳಿಗೆ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಡೈಲಿ ಅವ್ರಿಗೆ ಕರೆಕ್ಟ್ ಟೈಮಿಗೆ ಕಳಿಸ್ಬಿಟ್ಟು ನೀನು ಹೋಗಿ ಓದಿ ಬಾರಮ್ಮ ಅಂತ ನೀವು ಪ್ರೋತ್ಸಾಹ ತಗೋಬೇಕು. ಹಸ್ಬೆಂಡಿಗೆ ಹೇಳಬೇಕು, ಮುಂಚಿನ ಥರ ಅಲ್ಲ, ಇವಾಗ ಏನಿದೆ ನಾವೆಲ್ಲ ಮುಂದೆ ಬೆಳಿಬೇಕು. ನಮಗೆ ನೀವು ಇಷ್ಟೆಲ್ಲ ಹೊರಗಡೆ ಕಳಿಸಿದಿರಲ್ಲ, उसके लिए हम लोग थैंक यू बोलती, शुक्रिया तुम्हारा मियाँ बोल के जाको पहले शुक्रिया अदा करो, नहीं तो क्या इतना भेज को भी तुझे मैं क्या भी नहीं करी तू बोल के बोलती. और अगली बार प्रोग्राम जब रहता तो जब क्या बोलती, छोड़ क्या भी नहीं हो प्रोग्राम में बोलती. लेकिन जब्बार भाई जो तकलीफ उठा के इतना सब करी, उसके साथ अब पूरा ये टीम जो है, पूरा भी इंटेलेक्चुअल्स का, ये सब टीम का एक ही एक मुद्दा है. मुद्दा यही है कि एजुकेशन चाहिए बच्चों को, अच्छा जॉब अपॉर्चुनिटीज़ चाहिए और स्टेबल लाइफ चाहिए. जैसे कि अभी गाड़ी ढकलने का, कूली करने का, गारे के काम का, पत्थर फोड़ने का, टाइल्स का, ऐसा काम करती हैं हमारे बच्चे. वो सब नहीं, अच्छा एजुकेशन दो, अच्छा खाना खिलाओ, ಸದೃಢವಾದ ದೇಹದಲ್ಲಿ ಸಬಲವಾದ ಮನಸ್ಸಿರುತ್ತದೆ. ದೇಹ ನಿಮ್ಮದು ಯಾವಾಗ ಮಜಬೂತ್ ಇರುತ್ತೆ, ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ, ಆವಾಗ ನೀವು ಏನನ್ನಾದರೂ ಸಾಧಿಸ್ಬೋದು. ನೀವೆಲ್ಲ ಇದಕ್ಕೆ ಒಪ್ತೀರಾ? ಇಲ್ಲ. ಇದಕ್ಕೆಲ್ಲ ಒಳ್ಳೆ ಊಟ ಮಾಡಿಸ್ಬೇಕು ಮಕ್ಕಳಿಗಂದರೆ ನಿಮ್ಮ ಉದ್ಯೋಗ ಚೆನ್ನಾಗಿರಬೇಕು. ನಿಮ್ಮ ಉದ್ಯೋಗ ಚೆನ್ನಾಗಿದ್ರಷ್ಟೇ ನೀವು ಮುಂದೆ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿರೋದು. ಅದಕ್ಕೋಸ್ಕರ ಇದು ಇವಾಗ ಸಂಘರ್ಷ ನಾವು ಮಾಡ್ತಾ ಇದ್ದೀವಿ, ಇದು ಹೊಸ ಕ್ರಾಂತಿಯನ್ನು ನೀವೆಲ್ಲ ನಮ್ಮಲ್ಲಿ ನೋಡಬೇಕು. ಈ ಕ್ರಾಂತಿಗೆ ಒಂದು ದೀಪ ತಂದುಬಿಟ್ಟು ವಿ ಶಲ್ ಲೈಟ್ ದ ಲೈಟ್ ಆಫ್ ದಿಸ್
divine things. Now we are going to take the opportunity to create the new history in the Karnataka. Thank you. Yes, you know. ಸಮಯದ ಅಭಾವ ಐತೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಫಸ್ಟಿಗೆ ಕೊಟ್ಟರೆ ಇನ್ನೊಂದು ಅರ್ಧ ಗಂಟೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ